ಹಾಯ್ ಗಾಯ್ಸ್, ಇವತ್ತು ಕೀರ್ತನ ಅವರು ಟ್ರಿಪ್ಗೆ ಹೋಗ್ತಿದ್ದಾರೆ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಕೀರು ವ್ಲಾಗ್ಸ್. ಗಾಡಿ ಓಡಿಸ್ತಾವಳೆ, ಯಾವತ್ತೂ ವ್ಲಾಗಲ್ಲಿ ನೋಡಿರಲ್ಲ ಅನ್ಕೊಂತೀನಿ. ಗಾಡಿ ಓಡಿಸ್ತಾ ಇರೋದು. ನೈಟ್ ಇಲ್ಲಿ ಗೊರಗೊಂಡೆಪಾಳ್ಯದಲ್ಲಿ ಪಿಕಪ್ ಇದೆ ಕೊಲೀಗ್ಸ್ ಜೊತೆ. ನನ್ನ ಕೊಲೀಗ್ಸ್ ಅಲ್ಲ, ಅವಳು ಕೊಲೀಗ್ಸು. ನನ್ನ ಕೊಲೀಗ್ ಜೊತೆ ನಾನು ಹೋಗೋಕ್ಕಾಗುತ್ತೆ, ನಿಮ್ಮ ಕೊಲೀಗ್ ಜೊತೆ ವೆಲ್ಕಮ್ ಬ್ಯಾಕ್ ಅಗೈನ್ ಟು ಮೈ ಯೂಟ್ಯೂಬ್ ಚಾನೆಲ್. ಆಗಲೇ ಇಂಟ್ರೋ ಆಗಿದೆ, ಗೊತ್ತು. ಐ ನೋ ತುಂಬ ಡಿಸ್ಟರ್ಬೆನ್ಸ್ ಇದೆ ಅಂತ, ಬಿಕಾಸ್ ನಾವಿವಾಗ ಗೊರಗೊಂಡೆಪಾಳ್ಯದಲ್ಲಿದ್ದೀವಿ. ಆ್ಯಂಡ್ ನೀವಾಗಲೇ ನೋಡಿರ್ತೀರ ತಂಪ್ಲೈನಲ್ಲಿ ದಟ್ ವಿ ಆರ್ ಹೆಡಿಂಗ್ ಫಾರ್ ಕುದುರೆಮುಖ್ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಯಾರ್ಯಾರು ಅಂತಂದರೆ ಫಸ್ಟು ಓಕೆ ನವ್ಯ, ಇದು ನವ್ಯ, ಇದು ಭಾರತಿ, ಅದು ವಿನೋದ್, ಇದು ಸಚ್ಚಿ ಅಣ್ಣ ನವ್ಯ ಹಸ್ಬೆಂಡ್, ಆ್ಯಂಡ್ ಇದು ಮಂಜು ಅಂತ. ಸೊ ಫಸ್ಟ್ ಇಷ್ಟರಲ್ಲಿ ಸಚ್ಚಿ ಅಣ್ಣ ಬಿಟ್ಟು ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಅವ್ರು ನನ್ನ ಡ್ರಾಪ್ ಮಾಡಕ್ಕೆ ಬಂದಿದ್ದಾರೆ, ಬಾಯ್ ಅಂತ ಹೇಳಕ್ಕೆ ಬಂದಿದ್ದಾರೆ, ಸೇಫಾಗಿ ಹೋಗಿ ಬನ್ನಿ ಅಂತ. ಆ್ಯಂಡ್ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಅಪ್ಡೇಟ್ಸ್ ಎಲ್ಲ ಆಮೇಲೆ ಕೊಡ್ತೀನಿ. ಸೊ ಎಸ್, ಇವಾಗ ಬಸ್ ಬೋರ್ಡ್ ಮಾಡಿದ್ದೀವಿ ಆ್ಯಂಡ್ ಫ್ರಂಟ್ ಸೀಟಲ್ಲಿ ಕೂತಿದ್ದೀವಿ ಗೈಸ್. ಇಬ್ಬರು ಬಾಯ್ಸ್ ಅಲ್ಲಿ ಫುಲ್ ಲಾಸ್ಟ್ ಸೀಟಲ್ಲಿ ಕೂತಿದ್ದಾರೆ, ನಾವು ಫಸ್ಟ್ ಸೀಟಲ್ಲಿ ಕೂತಿದ್ದೀವಿ. ನೋಡುವ ನೆಕ್ಸ್ಟ್ ಏನಾದ್ರು ಚೇಂಜ್ ಮಾಡೋ ಚಾನ್ಸಸ್ ಸಿಗುತ್ತಾ ಅಂತ. ಇಲ್ಲ ಅಂತಂದ್ರೆ ಬೆಳಗ್ಗೆ ಸಿಗ್ತೀನಿ ಅಷ್ಟೇ. ಬಾಯ್. ಸೊ ಎಲ್ಲ ರಾತ್ರಿ ಚೆನ್ನಾಗಿ ಕುಣಿದು ಆಡಿ ಎಲ್ಲ ಮಲಗೋಷ್ಟರಲ್ಲಿ ಒಂದು 2 ಗಂಟೆ 2:30 ಆಗಿತ್ತು. ಬೆಳಗ್ಗೆ 6 ಗಂಟೆ ಅಷ್ಟರಲ್ಲೆಲ್ಲ ರೀಚ್ ಆದ್ವಿ. ರಾತ್ರಿ ಆಗಿದ್ದ ಎಫೆಕ್ಟ್ ಬೆಳಗ್ಗೆ ನಾನು ವಾಯ್ಸೇ ಫುಲ್ ಔಟ್ ಆಗೋಗಿದೆ, ಫುಲ್ ಕ್ರ್ಯಾಕ್ ಆಗ್ತಾ ಇತ್ತು. ಮಂಜು, ಗುಡ್ ಮಾರ್ನಿಂಗ್. ಮಾರ್ನಿಂಗ್ ವಿನೋದ್. ಐ ಗೈಸ್ ಎಲ್ಲ ನೋಡ್ಕೊಬಿಡಿ, ಎಲ್ಲ ಸಪ್ರೇಟ್ ಆಗ್ತಾ ಇದ್ದಾರೆ. ರಿಂಜಲ್, ನೇತ್ರಾವತಿ ಎಲ್ಲ ಒಂದು ಕಡೆ ಆ್ಯಂಡ್ ಬೇರೆ ಕಡೆ ಟ್ರೆಕ್ ಹೋಗೋರೆಲ್ಲ ಇನ್ನೊಂದು ಕಡೆ. ಗೈಸ್ ಗುಡ್ ಮಾರ್ನಿಂಗ್. ಆ್ಯಂಡ್ ತಳ ಎಲ್ಲ ರೆಡಿ ಆಗಿದೆ. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ಟ್ರೈಟ್ ಅವೇ ಟ್ರೆಕ್ ಮಾಡೋಕೆ ಹೊರಡೋಣ. ಆ್ಯಂಡ್ ಎಲ್ಲ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ಕೋತಾರೆ. ಸರ್ವ್ ಲೆಟ್ಸ್ ಹ್ಯಾವ್ ದ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ಗೆ ಇಡ್ಲಿ ವಿತ್ ಸಾಂಬಾರ್, ಚಟ್ನಿ ಆ್ಯಂಡ್ ಪಲಾವ್ ರೈಸ್ ಬರ್ತದೆ, ಒಂದು ರೈಸ್ ಐಟಮ್. ಸೊ ನೋಡಿ ಗೈಸ್, ಅವರೆಲ್ಲ ನೇತ್ರಾವತಿಗೆ ಹೊರಟಿರೋರು. ಅವರೆಲ್ಲ ಫುಲ್ಲು ಜೀಪ್ ಅಲ್ವಾ, ಅದು ಏನಂತಾರೆ ವಿನೋದ್ ಅದನ್ನು? ಜೀಪ್. ಓಕೆ, ಓಪನ್ ಜೀಪಲ್ಲಿ ಹೋಗ್ತಾ ಇದ್ದಾರೆ ಅವರೆಲ್ಲ ನೇತ್ರಾವತಿಗೆ. ಬಟ್ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಅಲ್ಲಿಗೆ, ಬಟ್ ಸಿಗಲಿಲ್ಲ, ಸ್ಲಾಟ್ಸ್ ಯಾವುದು ವೇಕೆನ್ಸಿ ಇರಲಿಲ್ಲ. ಆ್ಯಂಡ್ ಇವಾಗ ನಮ್ಮದು ಬಸ್ಸಿಗೆ ಕಾಯ್ತಾ ಇದ್ದೀವಿ. ಇವಾಗ ಬಸ್ಸಲ್ಲಿ ಕೂತಿದ್ದೀವಿ. ಟ್ರೆಕ್ಕಿಂಗ್ ಸ್ಟಾರ್ಟ್ ಪಾಯಿಂಟಿಗೆ ಹೊರಟಿದ್ದೀವಿ. ಆ್ಯಂಡ್ 3 ಜನನು ಫಸ್ಟ್ ಟೈಮ್ ಟ್ರೆಕ್ ಮಾಡ್ತಿರೋದು. ಸೊ ಫುಲ್ ಎಕ್ಸೈಟ್ ಆಗಿದ್ದೀವಿ. ನೋಡೋಣ ಹೆಂಗೆ, ಎಷ್ಟು ಎನರ್ಜಿ ಇದೆ ನಮಗೆ ಟ್ರೆಕ್ ಮಾಡೋಕ್ಕೆ ಅಂತ, ಎಷ್ಟು ಸ್ಟ್ಯಾಮಿನಾ ಇದೆ ಸಸ್ಟೈನ್ ಆಗೋಕ್ಕೆ. ಎಲ್ಲಿವರೆಗೂ ಸುಸ್ತಾಗ್ದಿರೋ ಹೋಗ್ತೀವಿ, ಯಾವಾಗ ಸಾಕು ಅನ್ಸುತ್ತೆ, ಏನು ಅನ್ಸುತ್ತೆ ಎಲ್ಲ ನೋಡೋಣ. ಫುಲ್ ಎಕ್ಸೈಟ್ ಆಗಿದ್ದೀವಿ. ಯಾವುದಾದ್ರು ಉಳಕ್ಕೆ ಕೈಲಿ ಕಚ್ಚಿಸ್ಕೋತೀವಿ, ಎಲ್ಲ ನೋಡೋಣ ಹೆಂಗಿರುತ್ತೆ ಅಂತ. ಇವಾಗ ವೆರಿಫಿಕೇಷನ್ಗೆ ಅಂತ ಬಂದಿದ್ದೀವಿ. ಫಸ್ಟು ನಾವಿಲ್ಲಿ ಯಾವುದೇ ಒಂದು ಟ್ರೆಕ್ಕಿಂಗ್ ಹೋಗಬೇಕಾದ್ರೂ ಅದಕ್ಕೂ ಮುಂಚೆ ವೆರಿಫಿಕೇಷನ್ ಮ್ಯಾಂಡೇಟ್ರಿ ಇರುತ್ತೆ. ಸೊ ನಾವು ರಿಜಿಸ್ಟರ್ ಆಗಬೇಕಾದ್ರೇ ನಮ್ಮ ಡೀಟೇಲ್ಸ್ ಕೊಟ್ಟಿರ್ತೀವಿ. ಆ್ಯಂಡ್ ಅದನ್ನು ಒಂದ್ಸಲಿ ಇಲ್ಲಿ ವೆರಿಫೈ ಮಾಡ್ತಾರೆ ಆ ಪಾಯಿಂಟ್ ಅಲ್ಲೋಡಿ ಅಲ್ಲಿ. ಸೊ ಇಷ್ಟು ಜನ ಅದಕ್ಕೆ ಅಂತಲೇ ಕ್ಯೂ ಅಲ್ಲಿ ನಿಂತಿದ್ದಾರೆ. ಆ್ಯಂಡ್ ನಮ್ಮವರೆಲ್ಲ ಇಲ್ಲಿ ನಿಂತಿದ್ದಾರೆ. ಸೊ ಟೈಮ್ ಇವಾಗ 11:06 ಆಗಿದೆ. ಇನ್ನೂ ಇಲ್ಲ ಇದ್ದೀವಿ. ಏನಾಯ್ತು ಅಂತ ಇವಾಗ ನವ್ಯ ಎಕ್ಸ್ಪ್ಲೈನ್ ಮಾಡ್ತಾರೆ. ವರ್ಸ್ಟ್ ಸರ್ವಿಸ್ ಎವರ್. ಇರೀ, ನನ್ನ ಕ್ಯಾಮ್ರಾ ಎತ್ಕೊಬಿಡ್ತೀನಿ ಮುಂದಕ್ಕೆ. ಓಕೆ ಹೇಳಿ. ವರ್ಸ್ಟ್ ಸರ್ವಿಸ್ ಪ್ರೊವೈಡೆಡ್ ಬೈ ದಿಸ್ ಟ್ರೆಕ್ಕರ್ಸ್. ಯಾವುದು?
Actually, I will disclose that one later. Let's first enjoy the nature, okay? Then later Guys, discuss about literally- the, whatever how we disappoint about this trekking partners. ಓಕೆ ನಿಮಿಷ ಸಾರಿ ನಾನು ನಿಮ್ಮ ಮುಖನ ಓಕೆ ಲಿಟ್ರಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಲ್ಸೋ ನಾಟ್ ದ್ಯಾಟ್ ಗ್ರೇಟ್ ಆ್ಯಂಡ್ ಇಲ್ಲಿ ಬಂದಿದ್ದು 9:30ಗೆ ಇಲ್ಲಿ 1.5 ಅವರು ನಾನು ಭಾರತಿ ನವ್ಯ ಅಟ್ಲೀಸ್ಟ್ ಕುತ್ಕೊಂಡಿದ್ವಿ ಪಾಪ ಇವರಿಬ್ರು ಹುಡುಗರು ನಿಂತೇ ಇದ್ದರು ಸ್ಟ್ರಾಂಗ್ ಬಾಯ್ಸ್ ಅಂತೆ ಸೊ ಅವ ಬಾಯ್ಸ್ ವಿ ಸ್ಟ್ಯಾಂಡಿಂಗ್ ದ ಹೋಲ್ 1.5 hour ಎಷ್ಟೊತ್ತು ಅಂದರೆ ಲಾಸ್ಟಲ್ಲಿ ಎಲ್ಲ ರೇಗಾಡಿ ಕಿರ್ಚಾಡಿದ್ದಕ್ಕೆ ಒಂದು ಸ್ವಲ್ಪ ಬೇಗ ಮಾಡಿದ್ರು ವೀಕೆಂಡಲ್ಲಿ ವರ್ಕ್ ಪ್ರೆಷರಿಂದ ಸ್ವಲ್ಪ ಆಚೆ ಬಂದು ರಿಲ್ಯಾಕ್ಸ್ ಆಗೋಣ ಅಂತ ಇಲ್ಲೇ ಹಿಂಗೆ ಆಗ್ಬಿಟ್ರೆ ಇಲ್ಲೇ ಪ್ರೆಷರ್ ಕೊಟ್ಬಿಟ್ರೆ ಇವರು ಹೋಗಿದ ತಕ್ಷಣ ಫುಲ್ ಚೆಕಿಂಗ್ ಆದಮೇಲೆ ಆ್ಯಂಡ್ ದಟ್ ಈಸ್ ದ ಮೇನ್ ಡೆಸ್ಟಿನೇಷನ್ ನಾವು ಹೋಗ್ತಾ ಇರೋದು ಕ್ಲೌಡ್ಸ್ ಎಲ್ಲ ಕಾಣ್ತಿದೆ ಆ್ಯಂಡ್ ಲಕ್ಕಿಲಿ ವೆದರ್ ಕೂಡ ಸ್ವಲ್ಪ ಚಿಲ್ಲಾಗಿದೆ ಸೊ ಲೆಟ್ಸ್ ಸಿ ಹೇಗಾಗುತ್ತೆ ಟ್ರೆಕ್ಕಿಂಗ್ ಅಂತ ಎಲ್ಲ ಅಟ್ಲೀಸ್ಟ್ ಇಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕಾದ್ರೂ ಏನಾದರೂ ಒಂದು ಚೆನ್ನಾಗಿರೋ ವ್ಯೂ ಸಿಗುತ್ತಾ ಅಂತ ನೋಡೋಣ ಅದಾಗಲೇ ಒಂದು ಸ್ವಲ್ಪ ಜನ ಮುಂದೆ ಹೋಗಿದ್ದಾರೆ ಮತ್ತು ಇಲ್ಲೆಲ್ಲ ಬರ್ತಾ ಇದ್ದಾರೆ ಪಾಪ ಸರ್ಕಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಕೊಚ್ಚಲಿ ಅವ್ರು ಯಾವ ಕಲರ್ ಶೂ ಓ ಮೈ ಗಾಡ್ ನವ್ಯ ಇಲ್ಲಿ ನೋಡಿ ನಿಯೋನು ಇಲ್ಲಿ ವೈಟ್ ನಾವು ನೋಡಿ ಬ್ಲ್ಯಾಕ್ ಹಾಕಿದೀವಿ ನಾವಿಬ್ರು ಅವರು ಇವಾಗ ಎಲ್ಲರಿಗೂ ಜೋಶಲ್ಲಿ ಹೋಗ್ತಾ ಇದೀವಿ ಬಟ್ ನೋಡುವ ನೀವು ಎಷ್ಟೊತ್ತಿಗೆ ಅದು ಡ್ರಾಪ್ ಆಗುತ್ತೆ ಯಾರು ಫಸ್ಟು ಹೋಗ್ತಾರೆ ಪೀಕ್ ರೀಚ್ ಆಗ್ತಾರೆ ಅಂತ ವಿನೋದ್ ನಿಮ್ಮ ಪ್ರಕಾರ ಯಾರು ನಮ್ಮ ಟ್ರೂಪಲ್ಲಿ ಯಾರು ಫಸ್ಟ್ ಪೀಕ್ ರೀಚ್ ಆಗ್ತಾರೆ ಭಾರತಿ ಅದಕ್ಕೆ ಅಂತ ಮಾರ್ನಿಂಗ್ ಹೋಗಿ ನೆನೆ ಮಾರ್ನಿಂಗ್ ಲೆಗ್ ವರ್ಕೌಟ್ ಮಾಡ್ಕೊಂಡು ಅವ್ರು ಫುಲ್ ಪ್ರಿಪೇರ್ ಆಗಿ ಬಂದಿದ್ದಾರೆ ಭಾರತಿ No. Cameraman is first. ಕ್ಯಾಮ್ರಾ Record everything, right? ಚಂದ ಇದೆ ನೋಡಿ ಇಲ್ಲ. ಸೊ ದ ಮೋಸ್ಟ್ ವೇಟೆಡ್ ಟ್ರೆಕ್ ಕೊನೆಗೂ ಸ್ಟಾರ್ಟ್ ಆಗಿದೆ ಲೆಟ್ಸ್ ಗೋ ಮೈ ಗಾಡ್ ಸ್ಲಿಪ್ಪರ್ ಇದೆ ನನಗೆ ತುಂಬ ಚಾಲೆಂಜಿಂಗ್ ಆಗಿದೆ ಗೈಸ್ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಅದು ಓಕೆ ಹಾಕ್ತೀನಿ ಮುಂದಕ್ಕೂ ಏನು ಹಿಂಗೆ ಬಿಟ್ಬಿಡ್ತೀರಾ ನೀವುಗಳು ನನ್ನ ಮುಗಿಯೋವರೆಗೂ ವಾವ್ ವಾಟರ್ ಇದೆ ನಾನು ನೋಡಲೇ ಇಲ್ಲ ಹೌದಾ ಓಯಾ ಸೊ ಇಲ್ಲಿ ಮರ ಬಿದ್ದಿರೋದಕ್ಕೆ ಅಲ್ಲಿಂದ ಬಳಸ್ಕೊಂಡು ಬಂದಿದ್ದಾಯ್ತು ಈಗ ಅಲ್ಲೊಂದು ದೊಡ್ಡದೈತೆ ನೋಡಿ ಇಲ್ಲಿ ದೊಡ್ಡ ಲೀಚ್ ಇದೆ ಆ್ಯಂಡ್ ನಮಗೆ ಆಗಲೇ ಕಚ್ಚಾಗಿದೆ ರಕ್ತ ಎಷ್ಟು ಹೋಗ್ತಿದೆ ಸಾಕ್ಸ್ಗೆಲ್ಲ ಆಯಿತು ಅಯ್ಯೋ ಅಲ್ಲ ಇದು ನನಗೂ ಹಚ್ಚದ ಆಲ್ರೆಡಿ ಯಾರನ್ನ ಆಕಿ ರಿಫ್ರೆಶ್ ಅಂತ ಎಲ್ಲ ಫಾಗ್ ಇದು ಫಾಗ್ ಕ್ಲೌಡ್ಸ್ ಮೂವ್ ಆಗ್ತಾ ಇದೆ ನೋಡಿ
ಇಲ್ಲಿ ಗೊತ್ತಾಗುತ್ತೆ. ಹಲೋ ಮ್ಯಾಟಿಕ್ ಶಾರ್ಟ್ ಬ್ರೋ. ವಾವ್, ಈ ಒಂದು ಸಿಂಗಲ್ ವಿಡಿಯೋ ತೆಗಿಬೇಕಿತ್ತು. ಒಂದು ಐಡಿಯಾ ಕೆಳಗಡೆ ಹಿಡಿದು ಕ್ಲಿಕ್ ಮಾಡಿ. ಸೊ ಈ ಪಾಯಿಂಟ್ ಆದಮೇಲೆ ಮಳೆ ಬಂತು ಆ್ಯಂಡ್ ಟ್ರೆಕ್ ಮಾಡೋದು ತುಂಬ ಚಾಲೆಂಜಿಂಗ್ ಆಗಿತ್ತು ಬಿಕಾಸ್ ನೆಕ್ಸ್ಟ್ ಬರೀ ಬೆಟ್ಟಗಳೇ ಇರೋದು, ಕಾಡು ಮುಗೀತು. ಬಡೀಸ್ ನವ್ಯ ನೋಡಿ ಯಾವುದೋ ಒಂದು ಕ್ಯಾರೆಟ್ ಎಲ್ಲ ಇಲ್ಲಿ ನೋಡಿ. ನನಗೆ ಕಚ್ತಾ ಇದೆ ಇನ್ನೊಂದು. ಸೇ ಹಾಯ್. ಹೇಗಿದೆ? ಹೇಗೆ ಅನ್ನಿಸ್ತು? ಸೂಪರ್. ಸಖತ್ತಾಯ್ತಾ? ಮಂಜು ಹೇಗೆ ಅನ್ನಿಸ್ತು? ವಿನೋದ್ ಅಲ್ಲಿಂದ ಬಂದಿದ್ದು ಹೇಗೆ ಅನ್ನಿಸ್ತು? ನಡ್ಕೊಂಡು ಬಂದಿದ್ದಲ್ಲ, ಇಲ್ಲಿ ಬೆಟ್ಟ ಹತ್ಕೊಂಡು ಬಂದಿದ್ದು. ಏನು ಬೇಡವಾ ಪಾಪ ಸುಸ್ತಾಗ್ತಾರೆ. ಇಲ್ಲ ರೈಟ್ ಸೈಡ್ ಹೋಗ್ಬೇಕು ನಾವು. ಓಕೆ, ಲುಕ್ ಅಟ್ ದ ವ್ಯೂ ಗೈಸ್, ಅಮೇಝಿಂಗ್ ಆಗಿದೆ. ದೇವ, ಸೊ ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ ಆ್ಯಂಡ್ ಈ ಜರ್ನಿಲಿ ಬಿಸಿಲು, ಮಳೆ, ಚಳಿ, ಗಾಳಿ, ಲೀಚ್ ಬೈಟ್ಸ್ ಎಲ್ಲ ಮಿಕ್ಸ್ ಆಗಿತ್ತು. ಬಟ್ ಆ ಪೀಕ್ ವ್ಯೂ ನೋಡಬೇಕಾದ್ರೆ ಎಲ್ಲ ನೋವು ಮರ್ತೋಯ್ತು. ದ ವ್ಯೂ ವಾಸ್ ಲಿಟ್ರಲಿ ಅಮೇಝಿಂಗ್. ಆ್ಯಂಡ್ ಇದ್ರ ಬಗ್ಗೆ ಇನ್ಪುಟ್ಸ್ನ ಅಲ್ಲಿನ ಲೋಕಲ್ ಗೈಡೇ ನಿಮಗೆ ಬ್ರೀಫ್ ಮಾಡ್ತಾರೆ, ಕೇಳ್ಕೊಂಡು ಬನ್ನಿ. ಹಾಯ್ ಗೈಸ್, ಇವತ್ತು ಕುರಂಜಲ್ ಟ್ರೆಕ್ ಮಾಡೋಕ್ಕೆ ಇವತ್ತು ವೀಕ್ ಎಂಡ್ ಆಗಿದ್ದರಿಂದ ಇವತ್ತು ಸ್ವಲ್ಪ ಕ್ರೌಡ್ ಇದೆ. ಹಾಗೆ ಇದು ಕುರಂಜಲ್ ಟ್ರೆಕ್ ಬಂದುಬಿಟ್ಟು ನಿಮಗೆ ಚಿಕ್ಕಮಗಳೂರು ಡಿಸ್ಟಿಕ್ ಕಳಸಾ ತಾಲೂಕು ಕುದುರೆಮುಖದಲ್ಲಿ ಇರುತ್ತೆ. ಇದು ಕುರಂಜಲ್ ಟ್ರೆಕ್ 7+7 14 ಕಿಲೋಮೀಟರ್ ಇದೆ. ಇದು ಹೈಟ್ ಬಂದುಬಿಟ್ಟು 1159 ಮೀಟರ್ಸ್ ಹೈಟು. ಇದು ಮಾನ್ಸೂನ್ ಟ್ರೆಕ್ಕಿಂಗು ನೋಡಿ, ಸಖತ್ತಾಗಿದೆ, ಫುಲ್ ಎವರ್ ಗ್ರೀನ್ ಆಗಿದೆ. ಹಾಗೆ ಎಲ್ಲರಿಗೂ ಲೀಚಸ್ ಬೈಟ್ ಇದೆ. ಹಾಗೆ ಸ್ವಲ್ಪ ಮಜಾ ತಗೊಂಡಿದ್ದಾರೆ. ಇದು 4 ಕಿಲೋಮೀಟರ್ ನಿಮಗೆ ಜೀಪ್ ಪಾತ್ ರೋಡ್ ಇರುತ್ತೆ. ಆಮೇಲೆ ಸಿಂಗಲ್ ಪಾತ್ 3 ಕಿಲೋಮೀಟರ್ ಇರುತ್ತೆ. ಇದು ಹೈಟ್ ಬಂದ್ಬಿಟ್ಟು 1159 ಮೀಟರ್ಸ್ ಹೈಟು. ಇದೆಲ್ಲ ವೆಸ್ಟರ್ನ್ ಘಾಟ್ಸು, ಸೋಲಾ ಫಾರೆಸ್ಟು. ಹಾಗೆ ಗೈಸ್ ಈ ಕಡೆ ನೋಡಿ, ರೈಟಲ್ಲಿ ನೋಡ್ತಿದ್ರೆ ಆ ಕಡೆ ಒಂದು ನಿಮಗೆ ಪೀಕ್ ಕಾಣುತ್ತೆ, ಅದು ಗಂಗಡಿಕಲ್ ಪೀಕು. ಇದು 4+4. ಹಾಗೆ ಜಸ್ಟ್ ಈಗ ಟರ್ನ್ ಆಗ್ತಿದ್ರೆ ಇಲ್ಲಿ ಕುದುರೆಮುಖ ಐರನ್ ಓರ್ ನಡೀತೈತೆ, ಇಲ್ಲಿ ಮೈನಿಂಗ್ ಕಾಣುತ್ತೆ. ಹಾಗೆ ಎಲ್ಲ ಗೈಸ್ನು ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಇದು ನೇಚರ್ ಇದೆ, ಡೆಂಟ್ ಫಾರೆಸ್ಟ್. ಗೈಸ್ ಕಾಡ್ ದಾರಿಯಲ್ಲಿ ಹೋಗ್ತಾ ಇದೀವಿ ನಾವು. ನನ್ನಿಂದ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ನಮ್ಮ ಕಾಲ್ ಶೂ ನೋಡಿದ್ರೇನೆ ಹೇಳ್ಬೋದು. ಹೌದು ಗೈಸ್, ನೋಡಿ ನನ್ನ ಪ್ಯಾಂಟ್. ಮಂಜು ಹಾಯ್. ಎಲ್ಲ ಜರಿ ಹತ್ರ ಬಂದಿದೀವಿ. ಕಚ್ಚಿದ್ಯಾ? ಎಲ್ಲ ಶೂಸ್ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಒಂದಂತೂ ಹೆಂಗಾಗಿದೆ ನೋಡಿ, ಅಪ್ಪ ದೇವ್ರೆ. ನಂದೋಕೆ ಅಲ್ಲಂತೂ ಅಷ್ಟು ಗಲೀಜಾಗಿದೆ ಗೊತ್ತಾ, ಶೂಸ್ ಎಲ್ಲ ಬರ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಜರಿ ಹತ್ರ ಇದ್ದೀವಿ. ನನ್ನ ತೋರಿಸೇ ಇಲ್ಲ ಗೈಸ್, ನನ್ನ ವ್ಲಾಗಲ್ಲಿ ಜಾಸ್ತಿ ಇವತ್ತು ನನ್ನ ಮುಖಾನೇ ತೋರಿಸಿಲ್ಲ ನಿಮ್ಗೆ ಯಾರಿಗೂ ಜಾಸ್ತಿ. ಬಟ್ ಒಳ್ಳೆ ಕಂಟೆಂಟ್ ಇದೆ, ವಿಡಿಯೋ ಫುಲ್ ನೋಡಿ ಆಯಿತಾ. ಡೇ 2 ಕೂಡ ಬಾಕಿ ಇದೆ. ಸೊ ಫ್ರೆಶ್ ಅಪ್ ಆಗಿ ಬಂದಮೇಲೂ ಮತ್ತೆ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಆ್ಯಂಡ್ ನವ್ಯ ಕೂಡ ಅಷ್ಟೇ, ಸಿಕ್ಕಾಪಟ್ಟೆ ಲೀಚ್ ಬೈಟ್ಸ್ ಆಗಿತ್ತು ಅವ್ರಿಗೆ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ನೈಟ್ ಫೈರ್ ಕ್ಯಾಂಪ್ ಇತ್ತು, ಅಲ್ಲಿ ಎಲ್ಲರೂ ಇಂಟ್ರೋ ಆಯಿತು ಆ್ಯಂಡ್ ಸ್ಟ್ರೇಂಜರ್ಸ್ ಎಲ್ಲ ಫ್ರೆಂಡ್ಸ್ ಆದ್ವಿ. ಅವ್ರ ಜರ್ನೀಸ್ ಎಲ್ಲ ಶೇರ್ ಮಾಡಿಕೊಂಡ್ರು. ಇಟ್ ವಾಸ್ ಅ ಹೋಲ್ ಗುಡ್ ನೈಟ್ ಅವತ್ತು. ಆ್ಯಂಡ್ ಬೆಳಗ್ಗೆ ಎಲ್ಲರೂ ಒಂದು ಬ್ಯೂಟಿಫುಲ್ ಆಗಿರೋ ನೀರು ಹರಿಯೋ ಜಾಗಕ್ಕೆ ಹೋಗಿದ್ರು. ಬಟ್ ನಾನು ಟಯರ್ಡ್ ಆಗಿದ್ದೆ ಆ್ಯಂಡ್ ಡೇ ಫುಲ್ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ ಎದ್ರೆ ಅಂದ್ಬಿಟ್ಟು ಹೋಗಲಿಲ್ಲ. Hello guys, today we're going to log off for the day and we're going back to Bangalore, and on the way we're going to watch visiting the place Belur and Kalsa Bridge. Hanging bridge. That's what, Kalsa Hanging Bridge. Yeah, let's meet there then. Tea estate. Yeah, tea estate also, yeah. Okay. ಸೊ ಎಸ್ ಗೈಸ್, ದಿಸ್ ಇಸ್ ಡೇ 2 ಆ್ಯಂಡ್ ಅವ್ರು ಆಗಲೇ ಹೇಳ್ದಂಗೆ ಅದೆಲ್ಲ ನೋಡೋಕೆ ಹೋಗ್ತಾ ಇದ್ವಿ. ಟಿ ಎಸ್ಟೇಟು, ಹ್ಯಾಂಗಿಂಗ್ ಬ್ರಿಡ್ಜು, ಮತ್ತು ಒಂದು ಟೆಂಪಲ್ ಆ್ಯಂಡ್ ಬ್ಯಾಂಗ್ಳೂರ್ ಅಷ್ಟೇ.
ಸೊ ಎಸ್ ಗೈಸ್, ಇವಾಗ ಸನ್ಸೆಟ್ ಟಿ ಎಸ್ಟೇಟಿಗೆ ಬಂದಿದ್ದೀವಿ ಆ್ಯಂಡ್ ವ್ಯೂ ನೋಡಿ ಹಿಂಗಿದೆ, ಮಸ್ತಾಗಿದೆ ಅಲ್ಲ. ಸೊ ಇದೊಂದು ಸೈಟ್ ಸೀಯಿಂಗ್ ಪ್ಲೇಸ್, ಟೆಂಪಲ್ ಕೂಡ ಇರುತ್ತೆ. ಆರಾಮಾಗೆ ಟೀ ಎಲ್ಲ ಫ್ಲೇವರ್ಸ್ ಟೀ ಎಲ್ಲ ನೋಡಿಕೊಂಡು ಒಳ್ಳೊಳ್ಳೆ ಫೋಟೋಸ್ ತೊಗೋಬೋದು. ಸೊ ಬನ್ನಿ ಹೋಗುವ. ಎಲ್ಲ ಟೆಂಪಲ್ ಕ್ಲೋಸ್ ಆಗಿದೆ, ಹಾಗೆ ಕೈ ಮುಕ್ಕೊಂಡು ಇರ್ತಾರೆ. ಮಸ್ತಾಗಿದೆ. ಈಗ ತಾನೇ ಸಂಸೆ ಟಿ ಎಸ್ಟೇಟು ವಿಸಿಟ್ ಆಯಿತು. ಈಗ ಹೋಗ್ತಾ ಇರೋದು ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್. ಆಲ್ಮೋಸ್ಟ್ 2 ಕಿಲೋಮೀಟರ್ ಒನ್ ವೇ ಹೌದು, ನಡ್ಕೊಂಡು ಹೋಗ್ತಾ ಇದ್ವಿ. ಹೌದು, ನೀವು ನೋಡ್ಬೋದು. ಇದೇನ ತೋರಿಸ್ತೀನಿ ನೋಡಿ, ಎಷ್ಟು ನಿಮಗೆ ತೋರಿಸ್ತಿರೋದು ನಾನು. ಆಲ್ಮೋಸ್ಟ್ ಪರಿಸರದಲ್ಲಿ ಬೆರೆಯೋದಂದರೆ ಇದನ್ನೇ ಅನ್ನೋದು. ಐ ಫೀಲ್ ಲೈಕ್ ಐ ಆಮ್ ಪಾರ್ಟ್ ಆಫ್ ದ ನೇಚರ್. ಓಕೆ, ದಿಸ್ ಇಸ್ ಅ ಕಾಂಕ್ರೀಟ್ ಇದರಲ್ಲಿದ್ದು ಕಾರ್ಪೊರೇಟ್ ಕಾಂಕ್ರೀಟ್ ಬಿಲ್ಡಿಂಗ್ಸ್ ಅಲ್ಲ. ಓಕೆ ಓಕೆ. ಆ ಜೀವನ ಮಾಡಿ ಮಾಡಿ ಫುಲ್ ಬೇಜಾರಾಗಿ ಹೋಗಿತ್ತು. ಬಟ್ ಮಂತ್ಲಿ ಆರ್ ವೀಕ್ಲಿ ಒಂದು ರೀತಿ ವಿಸಿಟ್ ಕೊಡೋದು. ಮಂತ್ಲಿ ಒನ್ಸ್ ಇಸ್ ಫೈನ್ ಅಂತ. ವೀಕ್ಲಿ ಒನ್ಸ್ ಕಷ್ಟ ಆಗುತ್ತೆ ಅದ್ರ ರೀತಿ ಮೈಂಡ್ ರಿಫ್ರೆಶ್ಮೆಂಟ್ ಬೆಸ್ಟ್ ಆಪ್ಷನ್ ಅದು. ಓಕೆ, ಬಟ್ ನೀವು ಮಿಸ್ ಮಾಡಬೇಡಿ ನಿಜವಾಗ್ಲೂ. ಯಾವ್ದಾರು ಇದೇ ಪ್ಲೇಸ್ ಅಂತಲ್ಲ. ಸೊ ಎಸ್ ಗೈಸ್, ಅವರ ಹೇಳ್ದಂಗೆ ಟಿ ಎಸ್ಟೇಟ್ ಮುಗಿಸ್ಕೊಂಡು ಇವಾಗ ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆ ಹೋಗ್ತಾ ಇದೀವಿ. ನಿನ್ನೆ 14 ಕಿಲೋಮೀಟರ್ ಟ್ರೆಕ್ ಮಾಡಿ ಇವಾಗ ಮತ್ತೆ 4 ಕಿಲೋಮೀಟರ್ ವಾಕ್. ಸೊ ಯಾ, ಲೆಟ್ಸ್ ಗೋ. ದಿಸ್ ಇಸ್ ದ ಹ್ಯಾಂಗಿಂಗ್ ಬ್ರಿಡ್ಜ್. ಕೆಳಗಡೆ ನೀರಿದೆ, ಮೇಲೆ ಬೆಟ್ಟ ಇದೆ, ಅದ್ರ ಮೇಲೆ ಕ್ಲೌಡ್ ಇದೆ, ಅಲ್ಲಿ ಸ್ಕೈ ಇದೆ. ಒಳ್ಳೆ ಕಾಂಬಿನೇಷನ್ ಎಲ್ಲ ಒಂದು ಫ್ರೇಮಲ್ಲಿ. ಸೊ ನೈಸ್ ಇದೆ. ಬಟ್ ಅಷ್ಟೇ ಜನನೂ ಇದ್ದಾರೆ, ಕೆಳಗಡೆ ಇದ್ದಾರೆ, ಮೇಲೆ ಕೂಡ ಇದ್ದಾರೆ ಜನ ಜಾಸ್ತಿ. ಸೊ ಎಸ್ ಗೈಸ್, ಇವಾಗ ಊಟಕ್ಕೆ ಬಂದಿದ್ದೀವಿ. ಊಟದ ಸ್ಟಾಪ್. ಸಿಕ್ಕಾಪಟ್ಟೆ ಜನ ಇದ್ದಾರೆ ಆ್ಯಂಡ್ ಆಪ್ಷನ್ಸ್ ಕೂಡ ಕಮ್ಮಿ ಇದೆ. ಬಟ್ ಬೆಟರ್ ಆಪ್ಷನ್ ಏನಂದರೆ ನೀರು ದೋಸೆ ವಿತ್ ಚಿಕನ್ ಮಸಾಲ ಆ್ಯಂಡ್ ಚಿಕನ್ ಸುಕ್ಕ. ಬಟ್ ಎಲ್ಲರ ಗ್ರೂಪಲ್ಲಿ ಒಬ್ರು ಇರ್ತಾರಲ್ಲ, ಅವ್ರು ಇವರೇ. ಇಂಥದ್ದವ್ರು ಅವ್ರು ಯಾವ ರೇಂಜಿಗೆ ಅಂದರೆ ನೋಡಿ, ಇಷ್ಟೊಂದು ನಾನ್ ವೆಜ್ ತಿಂದುಬಿಟ್ಟು ಲಾಸ್ಟಲ್ಲಿ ಈ ಥರ ಬರೀ ಸಾಂಬಾರು, ಏನೋ ತರಕಾರಿ ಸಾಂಬಾರು ತಿಂತಾ ಇದ್ದಾರೆ. ಪ್ಯೂರ್ ವೆಜಿಟೇರಿಯನ್ ಅಂತೆ ಗೈಸ್ ಇವರು. ಪ್ಯೂರ್ ನೆಕ್ಸ್ಟ್ ಸ್ಟಾಪ್ ಇವಾಗ ಬೇಲೂರಿಗೆ ಬಂದಿದ್ದೀವಿ. ಬಟ್ ನಾವು ನಾನ್ ವೆಜ್ ತಿಂದಿರೋದ್ರಿಂದ ನಾವು ಟೆಂಪಲ್ ಒಳಗೆ ಹೋಗ್ತಾ ಇಲ್ಲ, ಜಸ್ಟ್ ಆಚೆಯಿಂದ ತೋರಿಸ್ತಿದ್ದೀನಿ. ಆ್ಯಂಡ್ ಆ್ಯಸ್ ಯು ಆಲ್ ನೋ, ಎಲ್ಲರಿಗೂ ಗೊತ್ತಿರಂಗೆ ಬೇಲೂರು ಫುಲ್ ಕಲ್ಲುಗಳಿಗೆ ಇದು ಫೇಮಸ್ಸು. ಸೊ ಇಷ್ಟು ಥರ ಅದು ಒಳಗಡೆ ಇರೋದು ತುಂಬ ಯೂನಿಕ್ ಸ್ಟೋನ್ಸ್ಗಳು. ಅದೇ ರೀತಿ ಇಲ್ಲೂ ಆಚೆ ಫುಲ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಟ್ರೆಕ್ಕಿಂಗ್ ಮಾಡಿದ ಎಲ್ಲರಿಗೂ ಸರ್ಟಿಫೈಡ್ ಟ್ರೆಕ್ಕರ್ಸ್ ಅಂತ ಸರ್ಟಿಫಿಕೇಟ್ಸ್ ಕೊಟ್ಟರು. ಭರತ್, ಹಾಯ್ ಭರತ್. ಕೀರ್ತನ, ನವ್ಯ, ರೆಸ್ಕ್ಯೂ ಕಾರ್ಡ್ ಕೊಟ್ಟಿಲ್ವಾ ಚಾರ್ಜರ್ದು? ವಿನೋದ್, ರೆಸ್ಕ್ಯೂ ಕಾರ್ಡ್. ಮಂಜುನಾಥ್, ಥ್ಯಾಂಕ್ ಯು. ದಿವಾಕರ್ ರೆಡ್ಡಿ. ಹಾಯ್ ಕೀರ್ತನ ಅವರೇ, ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಗೈಸ್, ಟ್ರೆಕ್ ಕಂಪ್ಲೀಟ್ ಮಾಡಿರೋದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ಐ ಆಮ್ ಅಫಿಷಿಯಲಿ ಸರ್ಟಿಫೈಡ್ ಕುರಿಂಜಲ್ ಟ್ರೆಕ್ಕರ್ ನಾವೆಲ್ಲರೂ. ಮಂಜು ನಿಮ್ಮನ್ನು ಸೇರಿಸಿ. And I am here. ಇಲ್ಲಿ ಕೊಡಿ. ಕಂಗ್ರಾಟ್ಸ್. ಮಂಜು ಕೂಡ. ರಕ್ಷಿತಾ ರೆಡ್ಡಿ. I am your co-host also. ಸೊ ಬ್ಯಾಂಗ್ಳೂರಿಗೆ ಬರಬೇಕಾದ್ರೆ ಬಸ್ಸಲ್ಲಿ ಸಡನ್ನಾಗಿ ಎಲ್ಲ ಲೈಟ್ಸ್ ಆಫ್ ಮಾಡಿಸಿ ಟಾರ್ಚ್ ಆನ್ ಮಾಡಿ ಅಂತ ಹೇಳ್ಬಿಟ್ಟು ಬೊಂಬೆ ಹೇಳುತ್ತೈತೆ ಸಾಂಗ್ ಪ್ಲೇ ಮಾಡಿದ್ರು. ಬೀಯಿಂಗ್ ಅ ಅಪ್ಪು ಫ್ಯಾನ್, ನನಗೆ ಇದಂತೂ ದಿ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್. ಇದೆಲ್ಲ ಆಗಿದ್ದು ಫಿಟ್ನೆಸ್ ಗಾನ್ ವೈಲ್ಡ್ ಆರ್ಗನೈಸರ್ ಆಗಿರೋ ಕೀರ್ತನ್ ಬ್ರೋ ಇಂದ. ಥ್ಯಾಂಕ್ ಯು ಸೋ ಮಚ್ ಕೀರ್ತನ್ ಬ್ರೋ, ಆ್ಯಂಡ್ ಇಟ್ ವಾಸ್ ಟ್ರೂಲಿ ಅನ್ ಅಮೇಝಿಂಗ್.
on your belly, get blaze up. DJ raise some bass up, so we gonna put your hands up. ಫೈನ್. ಕೀರ್ತನ್ ಅವರು ನಮ್ಮ ಫಿಟ್ನೆಸ್ ಗಾನ್ ವೈಲ್ಡ್ ಬೈ ಕೀರ್ತನ್ ಅನ್ನೋ ಕಂಪ್ನಿ ಜೊತೆ ಕುರಿಂಜಲ್ ಟ್ರೆಕ್ ಮಾಡಿದ್ರು. ಕುರಿಂಜಲ್ ಟ್ರೆಕ್ ಇಸ್ ಪ್ರಾಬಬ್ಲಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಟ್ರೆಕ್ಸ್ ಅಂತ ನನಗನ್ಸುತ್ತೆ. ಏನಕ್ಕೆ ಅಂದರೆ ವಿ ಹ್ಯಾವ್ ಆಲ್ ಕೈಂಡ್ ಆಫ್ ಟೆರೈನ್. ಅಲ್ಲಿ ಬೇಸಿಕ್ಲಿ ಗ್ರಾಸ್ಲ್ಯಾಂಡ್ ಸಿಗುತ್ತೆ, ಶೋಲಾ ಫಾರೆಸ್ಟ್ ಸಿಗುತ್ತೆ, ರೈನ್ ಫಾರೆಸ್ಟ್ ಸಿಗುತ್ತೆ, ಎಲ್ಲ ಥರದ್ದು ಸಿಗುತ್ತೆ. ಆ್ಯಂಡ್ ವೆರಿ ಬ್ಯೂಟಿಫುಲ್. ಲೀಚಸ್ ಜೊತೆ ಡೇಟಿಂಗ್ ಹೋಗೋಕ್ಕಾಗೋ ಅಂತ ಏಕೈಕ ಟ್ರೆಕ್. 5 ಲೀಚಸ್ ಕಚ್ಚಿಸ್ಕೊಂಡಿದ್ದೀನಿ. Absolutely Kurinjal. So that is something which nobody should miss. Definitely ಮಾಡಲೇಬೇಕು. If you want to try Kurinjal trek, ದಯವಿಟ್ಟು ನಮ್ಮ ಫಿಟ್ನೆಸ್ ಗಾನ್ ವೈಲ್ಡ್ ಜೊತೆ ದಯವಿಟ್ಟು ಬನ್ನಿ. ಥ್ಯಾಂಕ್ ಯು. ಸೊ ಎಸ್ ಗೈಸ್, ಕೇಳಿಸ್ಕೊಂಡ್ರಲ್ಲ. ಸೊ ದಿಸ್ ವಾಸ್ ಮೈ ಹೋಲ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಗೈಸ್.